ಸ್ವಲ್ಪ ಕೈ ಡೌನ್ ಮಾಡಿ. ಯಾರು ನಿಮಗೆ ಪಕ್ಷದ ಅಡಿಯಲ್ಲಿ ಪಕ್ಷದ ಮುಖಂಡರ ಮುಂದಾಳತ್ವದಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳು ಮತ್ತು ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಹಾಸನದಲ್ಲಿ ಅಷ್ಟೇ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ. ಸೊ ಇದು ಪಕ್ಷ ಅಥವಾ ಆಗಿಂದ ಇಲ್ಲ. ಮುಖ್ಯಮಂತ್ರಿಯಾಗಿದ್ದರೆ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದರೆ ಕಾಂಗ್ರೆಸ್ ಪಕ್ಷದ ಸಂಘಟನೆ ಪಕ್ಷ ಗ್ಯಾರಂಟಿ ಯೋಜನೆಗಾಗಿ ಸಾರಿಗೆ ಇಲಾಖೆಯ ನಿಗಮದ ಜಮೀನಿನ ಹಣ ಇರ್ತವೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಆರೋಪ ಅವರು ವಿಧಾನಸೌಧ ಮೊದಲು ಆರೋಪ ಮಾಡಿ 58,000 ಕೋಟಿ ಗ್ಯಾರಂಟಿಗಳಿಗೆ ಕೊಡೋದ್ರ ಜೊತೆಗೆ ಸಾಲದ ಹೊರೆಯನ್ನು ಹೊರಿಸಲಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ. ಸೊ ಆಡಳಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಫೈನಾನ್ಸ್ ಎಕ್ಸ್ಪರ್ಟ್ ಅಂತ ಸಿದ್ದರಾಮಯ್ಯ ಸರ್. ಮೇಡಮ್, ರಾಷ್ಟ್ರೀಯವಾಗಿ ಡಿ ಕೆ ಶಿವಕುಮಾರ್ ಪವರ್ ಶೇರಿಂಗ್ ಬಗ್ಗೆ ಹೌದು ಒಪ್ಪಂದ ಆಗಿದೆ ಅಂತ ಮಾತುಗಳನ್ನು ಹೇಳ್ತಾರೆ. ಬದಲಾವಣೆ ಆಗ್ತಾ DCM ಡಿ ಕೆ ಶಿವಕುಮಾರ್ CM ಮಾಡ್ತಾರೆ. ಅವರು ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಕ್ವಶನ್ ಜೊತೆಯಲ್ಲಿ ಹೈಕಮಾಂಡ್ ಹಿಂಗಿದ್ರೆ ಇದನ್ನ ಜಾಸ್ತಿ ನಾನು ಏನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಪಕ್ಷದ ಸಚಿವರಿಗೆ ಗಮನಕ್ಕೆ ತಂದ ಅಗ್ರಿಮೆಂಟ್ ಆಗಿದೆ ನೋಡಿ. ನಾನು ಒಂದೇ ಮಾತನ್ನ ಅದು ನಮಗೆ ಯಾರ ಗಮನಕ್ಕೆ ಮೇಡಮ್, ಯಾಕೆ ಅಂತಂದರೆ ಒಂದು ವಾರದಿಂದ KPCCಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾತು ಹೇಳಿದರು. ಸಚಿವರಿಗೆ ಸ್ಥಾನವನ್ನು ತೆರವು ಮಾಡಿಕೊಡುವಂತೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಮಾತನ್ನು ಬಹಿರಂಗವಾಗಿ ಸ್ಟೇಜ್ ಮೇಲೆ ಹೇಳಿದರು. ನನಗೆ ಅದ್ರ ಬಗ್ಗೆ ಅವರು ಹೇಳಿರೋದು ಮೊನ್ನೆ ಟಿವಿನಲ್ಲಿ ತಾವೇ ಎಲ್ಲ ತೋರಿಸ್ತಾ ಇದ್ವಿ. ಯಾವ ಸ್ಥಾನ ಅಲ್ಲಿ ಇಲ್ಲ ಅನ್ನೋ ಮಾತನ್ನು ನಾನು ನೋಡಿದ್ವಿ. ಈಗ ನೀವು ಏನೋ ಹೇಳಿದ್ರಲ್ಲ ಇದ್ರ ಬಗ್ಗೆ ನನಗೆ ನಿಮ್ಮ ವಿಕಲಚೇತನದ 44 ಕೋಟಿ ಬಾಯಿ ಅನುದಾನ ಕಡಿತ ಮಾಡಿ ನೀವು CM ಅವರು ಭರವಸೆ ಕೊಟ್ಟಿದ್ದೀರಿ. ಮುಂದಿನ ಇಲಾಖೆ ಸಚಿವರಾಗಿ ನಮ್ಮ ಇಲಾಖೆಗೆ ವಿಕಲಚೇತನ ಮೋಟರ್ ಬೇಸ್ಡ್ ವೀಲ್ ಚೇರ್ ಬರುತ್ತೆ. ಸುಮಾರು ಒಂದು ವರ್ಷಕ್ಕೆ ಎಷ್ಟು ಅರ್ಜಿಗಳು ಇಲಾಖೆಗೆ ಬರ್ತವೆ. ಆ ಅರ್ಜಿಗಳನ್ನು ನೋಡಿ ಅವ್ರು ನಿಜವಾಗ್ಲೂ ಅವರು ಫಲಾನುಭವಿಗಳಿಗೆ ಅಂದರೆ ನಮ್ಮ ಎಲ್ಲ ಕಂಡೀಷನ್ಗಳಿಗೆ ಅವ್ರು ಇದಾಗ್ತಾರೆ ಅಂಥವ್ರಿಗೆ ಅಂತ ಅದನ್ನು ಸ್ಕ್ಯಾನಿಂಗ್ ಮಾಡಿ ನಾವು ಸೊ ಅದಕ್ಕೆ ನಮಗೆ 44 ಕೋಟಿ ಬರುತ್ತೆ. ಈಗಾಗಲೇ 14 ಕೋಟಿ ಇನ್ನು ಮಿಕ್ಕಿರೋ 44 ಕೋಟಿ KPCC ಅಧ್ಯಕ್ಷ ಸ್ಥಾನ ಬದಲಾಗುತ್ತೆ. ಯಾಕಂದ್ರೆ ಆಕಾಂಕ್ಷೆಗಳು ಜಾಸ್ತಿ ಇದೆ. DCM ಖಾಲಿ ಇಲ್ಲ ಅಂತಿದ್ದಾರೆ. ಆಕಾಂಕ್ಷೆಗಳ ಸ್ಥಾನ ಮಾಡ್ತೀವಿ. ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲ. ನನಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿ. ಒಂದು ತಿಂಗಳು ಲೇಟ್ ಆಯಿತು ಅಂತಂದರೆ ಒಂದು ದಿನಕ್ಕೆ 500 ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲೇ ಅವ್ರನ್ನ ಸಮಾಧಾನ ಮಾಡೋದ್ರಲ್ಲೇ ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲಿ ಯಾಕಂದರೆ ಈ ತಿಂಗಳು ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವರು ಹೇಳ್ತಾರೆ. ನಾವು 500 ಫೋನ್ ಕಾಲ್ಗೆ ಇಲ್ಲ ಅಮ್ಮ ನಾವು ಕೊಟ್ಟ ವಚನ ಭ್ರಷ್ಟರಲ್ಲ, ನಾವು ವಚನವನ್ನು ಇಟ್ಕೊಳ್ತೀವಿ ಕೊಡ್ತೀವಿ ಅಂತ ನಮಗೆ. ಈಗ ನಿಮಗೆ ಸಂಬಳ ಪ್ರತಿ ತಿಂಗಳು ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ 1 ತಿಂಗಳು ಕೊಡ್ತಾರೆ, 3 ತಿಂಗಳಿಗೊಮ್ಮೆ ಕೊಡ್ತಾರೆ, ಒಮ್ಮೊಮ್ಮೆ 2 ತಿಂಗಳು. ಸರ್ಕಾರದಲ್ಲಿ ಖಂಡಿತವಾಗ್ಲೂ ಕೊಡೋದು ನಮಗೂ ಎಲ್ಲ ಗೊತ್ತಿದೆ. ಯಾಕೆ ನನ್ನ ಬಾಯಿ ಇವತ್ತಿಂದಲ್ಲ, ಇದು 2 ತಿಂಗಳು ಲೇಟ್ ಆಗಿ ಸಂಬಳ ಗೊತ್ತಿಲ್ಲ ಮೇಡಮ್ ನಮಗೆ. ಇದೇ ಫಸ್ಟ್ ನೀವು ಹೇಳ್ತಾರೆ ಎಲ್ಲ ಎಲ್ಲ ಗೊತ್ತಿದೆ. 1 ತಿಂಗಳು 30 ದಿನ ಕೆಲಸ ಮಾಡಿದ್ರೆ ಜನವರಿಯಲ್ಲಿ ಕೆಲಸ ಮಾಡಿದ್ರೆ ಫೆಬ್ರವರಿ 1ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಹಾಕ್ತೇವೆ. ಹಾಗೆ ಈ ತಿಂಗಳಿಂದ ನಾವು ಮುಂದಿನ ತಿಂಗಳು ಥ್ಯಾಂಕ್ ಯು.